ನಾ ಏನು ಬರ್ತೀನಿ. ಆಗಾಗ ಹಿಂಗೆ ಬರ್ತಿರ್ತೇವೆ, ಬೇಸರ ಮಾಡ್ಕೋಬೇಡ್ರಿ. ನಮ್ಮ ಸೊಸಿನ ಇಷ್ಟು ಚಂದ ಬೆಳೆಸ್ಕಳಿಸಿರಿ. ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯೋದಿಲ್ಲ. ನಾವಂತೂ ಗಂಗಾನ್ ಭಾಳ ಹಚ್ಕೊಂಡಿದ್ದೀವ್ರಿ. ಆಕಿ ನಮ್ಮ ಮನೆ ಹುಡುಗಿನ ಆಗ್ಬಿಟ್ಟಿದ್ಲ. ಆಕಿ ಕಡೆ ಬಂದ್ಮೇಲೆ ಮನೆ ಕಳಾನ ಹೋಗ್ಬಿಟ್ಟದ್ ನೋಡ್ರಿ. ಸಾಗರ, ಊಟ ಮಾಡ್ಬೇಕಾದ್ರೆ ಹಠ ಮಾಡೋಣ. ಸರಿಯಾಗಿ ಊಟ ಮಾಡು. ಗಂಗಾ, ನೀನು ಅಷ್ಟ ಬಿಸಿ ಇದ್ದಾಗ ಊಟ ಮಾಡ. ನಿನ್ನೆದು ಇವತ್ತು ತಿನ್ನೋದ, ಇವತ್ತಿನ ನಾಳೆ ತಿನ್ನೋದು ಮಾಡಬೇಡ. ಯಾಕಂದ್ರೆ ನೀ ಭಾಳ ಮಂಡಿದಿ, ಗೊತ್ತಾತ? ಇದು ನಿನ್ನೆ ಅನ್ನದ, ಬೇರೆ ಯಾರು ತಿಂತಾರ? ಸಾಗರ್, ಈ ಮನೆಯವ್ರ ಆಕಿನ ಚಲೋ ನೋಡ್ಕೊಳ್ಲಿಕ್ಕೆ ಹತ್ತಾರ. ಅದ್ರ ಬಗ್ಗೆ ಚಿಂತೆ ಬಿಟ್ಟುಬಿಡು. ಗಂಗಾ, ನಿನಗೆ ನಮ್ಮ ನೆನಪಾದ್ರ ಫೋನ್ ಮಾಡ್ತಿರು ಆತ? ಹಾ ಅಣ್ಣಾರೆ. ಅಣ್ಣಾರೆ, ಹಂಗೆ ಅಜ್ಜಮ್ಮಂಗೆ ಕೇಳ್ದೆ ಅಂತ ಹೇಳಿ. ನಿಮಗೆ ಯಾವಾಗ ಮನಸ್ಸು ಬರ್ತದೋ ಅವಾಗ ನಮ್ಮ ಮನೆಗೆ ಬಾ. ನಮ್ಮೆಲ್ಲರ ಜೀವ ನಿನ್ನ ನೆನೆಸ್ತಿರ್ತದ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್